ಮೈಸೂರು ಸ್ಯಾಂಡಲ್ ನಕಲಿ ಸೋಪ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ನಕಲಿ ಸೋಪ್ ಪ್ರಕರಣದಲ್ಲಿ ಬಿಜೆಪಿ ಕಾರ್ಯಕರ್ತರ ಕೈವಾಡ ಇದೆ ಅನ್ನೋದು ಬಯಲಾಗ್ತಾ ಇದೆ. ನಕಲಿ ಸೋಪ್ನ ಕೇಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇಬ್ಬರು ಕಾರ್ಯಕರ್ತರ ಫೋಟೋವನ್ನ ರಿಲೀಸ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮಗೋಷ್ಠಿ ನಡೆಸಿ ಬಿಜೆಪಿಯ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಕೇಸ್ ಸಂಬಂಧ ರಾಕೇಶ್ ಜೈನ್, ಮಹಾವೀರ್ ಜೈನ್ರನ್ನ ಬಂಧಿಸಲಾಗಿದೆ. ಇಬ್ಬರು ಬಿಜೆಪಿ ಕಾರ್ಯಕರ್ತರು ಅಂತ ಪ್ರಿಯಾಂಕ್ ಖರ್ಗೆ ಆರೋಪ ಮಾಡ್ತಾ ಇದ್ದಾರೆ. ಫೋಟೋಗಳನ್ನು ರಿಲೀಸ್ ಮಾಡಿದ್ದಾರೆ. ಪ್ರೆಸ್ ಮೀಟ್ ನಡೆಸಿ ಫೋಟೋಗಳನ್ನು ರಿಲೀಸ್ ಮಾಡಿ ಬಿಜೆಪಿಯ ವಿರುದ್ಧ ಈ ಕೇಸ್ ಸಂಬಂಧ ರಾಕೇಶ್ ಜೈನ್ ಮತ್ತೆ ಮಹಾವೀರ್ ಜೈನ್ರ ಕೃತ್ಯ ಇದು ಅಂತ ಹೇಳಿ ಇಬ್ಬರು ಬಿಜೆಪಿ ಕಾರ್ಯಕರ್ತರ ಮೇಲೆ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ ಮಾಡಿದ್ದಾರೆ. ಒಂದು ಪ್ರಾಡಕ್ಟ್ ಇದೆ, ಅದಕ್ಕೆ ಇವತ್ತು ಬಿಜೆಪಿ ನಾಯಕರು ಇದರಲ್ಲಿ ಶಾಮೀಲಾಗ್ಬಿಟ್ಟು ನಮ್ಮ ಕನ್ನಡಿಗರ ಹೆಮ್ಮೆಯ ಒಂದು ಪದಾರ್ಥವನ್ನು ಇವರು ಮಾರಾಟಕ್ಕೆ ಇಟ್ಟಿದ್ದಾರೆ. ಇವ್ರು ಯಾವ ದುಡ್ಡು ಮಾಡೋದಕ್ಕೆ ಯಾವುದು ಕೂಡ ಹೇಸೋದಿಲ್ಲ. ಇವರು ಕರೋನಾನಲ್ಲಿ ಹೆಣದ ಮೇಲೆ ಹಣ ಮಾಡಿದ್ರು. ಈಗ ನಮ್ಮ ಕರ್ನಾಟಕದ ಏನು ಒಂದು ಆಸ್ತಿಯನ್ನು ಮಾರಲಿಕ್ಕೆ ತಯಾರಾಗಿದ್ದಾರೆ. ಇವರೇ ನೋಡಿ, ಆ ಮಹಾನ್ ಪುರುಷ ಮಹಾವೀರ್ ಜೈನ್. ಈ ಈಸ್ ವಿತ್ ಬಿಜೆಪಿ MLA, ಎಲೆಕ್ಟೆಡ್ MLA, ಹೈದರಾಬಾದ್ ತೆಲಂಗಾಣ MLA ಇವರು. ಅದ್ರ ಜೊತೆ ಅದು ಹೊರತುಪಡಿಸಿ ಇದು ನೋಡಿ, ಇದಕ್ಕಿಂತ ಸಾಕ್ಷಿ ಏನು ಬೇಕಪ್ಪ ನಿಮಗೆ? BJPಯವರು ಕಷ್ಟಪಟ್ಟು ಏನು ಕನ್ನಡಿಗರು ಬೆವರು ಸುರಿಸಿ ಒಂದು ಬಂಡವಾಳ ಹಾಕಿದ್ದಾರೆ. ಕನ್ನಡಿಗರನ್ನ ಆಸ್ತಿ ಇವರು ಮಾರಾಟ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಕರ್ನಾಟಕದ ಗೌರವಕ್ಕೆ ಬೆಲೆ ಕಟ್ಟಿ ಇವರು ಮಾರಾಟ ಮಾಡ್ತಾ ಇದ್ದಾರಲ್ಲ ಬೇರೆ ರಾಜ್ಯದಲ್ಲಿ. ಇದಕ್ಕೇನು ಹೇಳ್ತೀರಾ BJPಯವರೇ? ಇದು ಈಸ್ ಅಕ್ಯೂಸ್ಡ್. ಇವನೇ ಇರೋದು, ಇವ್ರ ಪಕ್ಕ ಇರೋದು BJP ಶಲ್ಯ ಹಾಕ್ಕೊಂಡು. ದಯವಿಟ್ಟು ನೋಡಿ, BJP ಶಾಲ್ ಹಾಕ್ಕೊಂಡು ಈಸ್ ಅ ಆಫೀಸ್ ಬೇರರ್. ಇವ್ರ ತಂದೆಯವರು ಮಾಜಿ ಶಾಸಕರಾಗಿದ್ದರು, ದಿವಂಗತ ವಾಲ್ಮೀಕಿ ನಾಯಕರು. ಅವ್ರ ಪಾಪ ಒಳ್ಳೆಯವರಿದ್ರು, ಇವ್ರಿಗೆ ಯಾಕೆ ಈ ಬುದ್ಧಿ ಬಂದಿದೆಯೋ ಗೊತ್ತಿಲ್ಲ. ಆಮೇಲೆ ಅಫ್ಕೋರ್ಸ್ ಇದು ಯೋಗಿ ಆದಿತ್ಯನಾಥ್ ಅವರು. ಅದ್ರ ಜೊತೆ ಗ್ರೇಟ್ ಇವನ್ನ ಯಾರು ಇನ್ನೊಬ್ಬ ಇದಾರಲ್ಲ, ಮಣಿಕಂಠ್ ರಾಠೋಡ್. BJP ಒಫಿಷಿಯಲ್ ಕ್ಯಾಂಡಿಡೇಟ್ಸ್ ಇವರೆಲ್ಲ. ಟಿಕೆಟ್ ಕೊಟ್ಟಿದ್ದಾರೆ, ಪದಾಧಿಕಾರಿಗಳು ಮಾಡಿದ್ದಾರೆ. ಇವ್ರಿಗೇನು ನೆಂಟಿದು? ನಾವು ಕೇಳ್ತಾ ಇರೋದು ಮೂರು ಭಾಳ ಸರಳವಾದಂಥ ಪ್ರಶ್ನೆಗಳಷ್ಟೇ. ಯಾಕೆ BJPನಲ್ಲಿ ಸ್ಯಾಂಟ್ರೋ ರವಿ ಅಂತವರು, ಸೈಲೆಂಟ್ ಸುನಿಲ್ ಅಂತವರು, ಫೈಟರ್ ರವಿ ಅಂತವರು, ಆ ಪೃಥ್ವಿ ಸಿಂಗ್ಗೋಸ್ಕರ ನೀವು ಕಲಾಪ ಹಾಳು ಮಾಡಿದ್ರಲ್ಲ, 2 ದಿನ ಕಲಾಪ ಹಾಳು ಮಾಡಿದ್ರಲ್ಲ, ಇನ್ನೂ ಕೂಡ ಹಾಜರೇ ಆಗ್ತಾ ಇಲ್ಲ ಅವರು ಪೊಲೀಸ್ ಎವಿಡೆನ್ಸ್ ಕೊಡಲಿಕ್ಕೆ ಪೊಲೀಸ್ ಮುಂದೆ. ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಕಾಂಗ್ರೆಸ್ನವ್ರು ಅಂತ ಹೇಳ್ಬಿಟ್ಟು ನಾವು ಕೇಸ್ ದಾಖಲು ಮಾಡಿದ್ರು ಇನ್ನೂ ಕೂಡ ಹೋಗಿ ಎವಿಡೆನ್ಸ್ ಕೊಡೋಕ್ಕಿಲ್ಲ. ಇವನಿಗೋಸ್ಕರ 2 ದಿನ ಕಲಾಪ ಹಾಳು ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.